ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಮದುವೆದು ಬಳೆಶಾಸ್ತ್ರ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಇದು ಅದೇ ಮದುವೆದು ಕಂಟಿನ್ಯೂ ವಿಡಿಯೋ. ಇವತ್ತು ನಾವು ಮದುವೆ ಅಂದರೆ ಚೌಟ್ರಿಗೆ ಹೋಗೋ ದಿವಸ, ಅಂದರೆ ನಾವು ಚಪ್ಪರ ಅಂತೀವಿ, ಚಪ್ಪರದ್ದು ದಿವಸ ಅಂತೀವಿ, ಆದರೆ ಚಪ್ಪರ ಮುಂಚೆನೇ ಹಾಕಿದ್ದು. ಆದರೆ ಇವತ್ತು ಚೌಟ್ರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಚಿಕ್ಕಮ್ಮವ್ರ ಮನೆ, ಮದುವೆ ಗಂಟಿನ ಮನೆ. ಇವಾಗೆಲ್ಲ ಚೌಟ್ರಿಗೆ ಹೋಗ್ತೀವಿ, ರೆಡಿಯಾಗಿದ್ದೀವಿ. ಎಲ್ಲರೂ ಅವ್ರವ್ರ ವೆಹಿಕಲಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ರು. ನಾವು ನಮ್ಮ ಕಾರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ನಾವೂ ರೆಡಿ ಆದೋ, ನಮ್ಮ ಕಾರಲ್ಲೇ ಹೋಗೋಣ ಅಂತ. ಕೈಗೆ ಬ್ಯಾಂಡೇಜ್ ಹಾಕೊಂಬಿಟ್ಟವಳು ನನ್ನ ಮಗಳು. ಊಟ ಹೆಂಗೆ ಮಾಡಲಿ ಅಂತ ಯೋಚನೆ ಆಗ್ಬಿಟ್ಟೈತೆ. ಕೈ ಹೆಂಗೆ ಮಾಡ್ಕೊಂಡು ಗೊತ್ತಾ ಗೈಸ್, ಫಸ್ಟು ಇದು ಕಬೋರ್ಡ್ ತೆಗೆದ್ಲು, ಕೈ ಇಟ್ಬಿಟ್ಟು ಹಂಗೆ ಡೋರ್ ಹಾಕೊಂಡ್ಬಿಟ್ಟಿದ್ದಾಳೆ. ಅದು ಅರ್ಜೆಂಟ್ ಕೋಪದಲ್ಲಿ ಹಿಂಗೆ ಹಾಕ್ಬಿಟ್ಟು ಆಮೇಲೆ ಅಳ್ಕೊಬಾರ್ದು. ಅಯ್ಯೋ ಹೊಡೆದ್ಲು. ಆ್ಯಕ್ಚುಲಿ ನಮ್ಮ ಕಾರಲ್ಲಿ 8 ಮೆಂಬರ್ಸ್ ಹೋದೋ. ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದೋ. ನಾವೆಲ್ಲ ಚೌಟ್ರಿಗೆ ಬಂದೋ, ಇನ್ನು ಹುಡುಗಿಯರು ಬಂದಿಲ್ಲ. ಹುಡುಗ ಮಾತ್ರ ಬೇಗ ಬಂದ್ಬಿಟ್ಟಿದ್ದೀವಿ. ಎಲ್ಲ ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಇವರು ನಮ್ಮ ಚಿಕ್ಕಮ್ಮ, ಅವರನ್ನು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ. ಅವರು 6ನೇ ಚಿಕ್ಕಮ್ಮ, ಇವರು 7ನೇ ಚಿಕ್ಕಮ್ಮ. ಇವರು ನಮ್ಮ ಅಕ್ಕ, ಅತ್ತೆ, ಅವಳು ನನ್ನ ತಂಗಿ ಚಂದು, ಅವ್ರ ಅಜ್ಜಿ. ಹುಡುಗಿ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ನಿಂತ್ಕೊಬೇಕು. ತಂಗಿ ಇಲ್ವಾ ನೋಡಿ, ಇದು ಲೇಡೀಸ್ ಹಿಂಗೆ ಯಾವಾಗಲೂ ಕ್ಲಬ್. ತಿರುಗು ತಂಗಿ. ಅಲ್ಲಿ ಹುಡುಗಂದು ಫೋಟೋಶೂಟ್ ನಡೀತಾ ಇದೆ, ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಕುತ್ಕೊಂಡು ಕಾಯ್ತಾ ಇದ್ದೀವಿ. ಹುಡುಗಿ ಇನ್ನೂ ಬಂದಿಲ್ಲ. ಹುಡುಗಂಗೆ ಟೆನ್ಷನ್ ಆಗ್ಬಿಟ್ಟಿದೆ, ಅದೇ ಹುಡುಗಿ ಬಂದಿಲ್ಲ ಅಂತ ಹುಡುಗ ಕಾಯ್ತಾ ಅವ್ರೆ. ಎಲ್ಲ ಕಾಯ್ಕೊಂಡು ಕೂತಿದ್ದೀವಿ. ಇವರಿಬ್ಬರು ಗಿಣಿಗಳು, ಅಕ್ಕ ತಂಗಿದಿರು. ಹುಡುಗಿಯವರು ಬಂದಿಲ್ಲ ಅಂತ ಎಲ್ಲರೂ ಕಾಯ್ತಾಯಿದ್ರು. ನಾವು ಬೇಗನೆ ಬಂದ್ಬಿಟ್ಟಿದ್ದು. ಆ್ಯಕ್ಚುಲಿ ಚೌಟ್ರಿಗೂ ಹುಡುಗನ ಮನೆಗೂ ಬರೀ 5 ಕಿಲೋಮೀಟರ್ಸ್ ಹತ್ರ ಇರೋದ್ರಿಂದ ನಾವೆಲ್ಲ ಬೇಗ ಬಂದ್ಬಿಟ್ಟು, ಹುಡುಗಿಯವರು ಸ್ವಲ್ಪ ದೂರ ಇರೋದ್ರಿಂದ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು. ಹಂಗಾಗಿ ಎಲ್ಲರೂ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದು. ಫೈನಲಿ ನಾವು ಕಾಯ್ತಾ ಇರಬೇಕಾದ್ರೆ ಹುಡುಗಿ ಮನೆಯವರು ಬಂದರು. ಮನ್ವಿತ್ ಹ್ಯಾಪಿ ಬರ್ಡೇ. ಈ ಕೈ ಕೊಡಿ, ಈ ಕೈ ಕೊಡಿ. ಹ್ಯಾಪಿ ಬರ್ಡೇ. ನನಗೆ ಕೇಕು ತಿನ್ಬಿಟ್ಟು. ಹುಡುಗಿ ಕಡೆಯವರು ಬಂದು ಹುಡುಗನ ಕರ್ಕೊಂಡು ಹೋಗ್ಬೇಕಲ್ಲ, ಅಷ್ಟೊತ್ತಿಗಿನ್ನ ಒಂದು 5-10 ಮಿನಿಟ್ಸ್ ಟೈಮ್ ಇತ್ತಲ್ಲ. ಅಷ್ಟೊತ್ತಿಗೆ ಒಂದು ಫೋಟೋ ಎಲ್ಲ ತೆಗೆದು, ಈ ಥರ ಫೋಟೋ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ಥರ ಫೋಟೋ ಶೂಟ್ ಮಾಡಿಸ್ಕೊತಿದ್ದು. ಆ್ಯಕ್ಚುಲಿ ಇದು ಐಡಿಯಾ ಬಂದು ನಾನೇ ಹೇಳಿದ್ದು. ಆ್ಯಕ್ಚುಲಿ ಫೋಟೋದವ್ರು ಕೇಳಿದ್ರು, ಹುಡುಗಿಗಲ್ವ ಈ ಥರ ಮಾಡೋದು ಅಂತ. ನಾವು ಡಿಫ್ರೆಂಟ್ ಚೇಂಜ್, ಹುಡುಗನ ಕಡೆಯವರು ಡಿಫ್ರೆಂಟಾಗಿ ಮಾಡ್ತೀವಿ. ಅದಾದಮೇಲೆ ಇವರು ಅಕ್ಕ ತಂಗಿದಿರು. ಅವರು ಮೊದಲನೇ ಅಕ್ಕ, ನಮ್ಮಮ್ಮ ಹೇಳನವರು. ಇವರಿಬ್ಬರು ಫೋಟೋ ತೆಗೆಸ್ಕೊತಾ ಇದ್ರು. ಅದೇನು ಹೋಗುತ್ತೆ, ಅದು ಹೋಗುತ್ತೆ ಬಿಡು. ಮೂರು ಬೆಳ್ಳಗೆ ನೀನು ಹಿಂಗೆ ಅನ್ಕೊಂಡು
ಸರಿಯಾಗಿ ಹತ್ತಿಲ್ಲ ಸರಿಯಾಗಿ ಹತ್ತಿಲ್ಲ ಏನು ಗೊತ್ತಿಲ್ಲ ನೋಡಿ ಮಾಡಿ 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 ಯಾರು ತಂದು ಕೊಡ್ಬೇಕು ಹುಡುಗನ್ನ ಚೌಟ್ರಿಗೆ ಕರ್ಕೊಂಡು ಬಂದಾದಮೇಲೆ ಬೀಗರು ಈ ಥರ ತಾಂಬೂಲ ಬದಲಾಯಿಸ್ಕೊಳೋದು ಫಸ್ಟು ಮೊದಲನೇ ಶಾಸ್ತ್ರ ಇದು. ಈ ಥರ ತಾಂಬೂಲ ಬದಲಾಯಿಸ್ಕೊತಾರೆ. ಅದಾದಮೇಲೆ ಹುಡುಗಿಗೆ ಹುಡುಗನಿಗೆ ರಿಸೆಪ್ಷನ್. ಹುಡುಗಿ ಆ್ಯಕ್ಚುಲಿ ರಿಸೆಪ್ಷನ್ಗೆ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ರು. ಆದರೆ ಆ ಸೌಂಡ್ಗೆ ಅಲ್ಲಿ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಇರಲಿಲ್ಲ, ಹಂಗಾಗಿ ಈ ಡ್ಯಾನ್ಸು ಮಾಡೋದಕ್ಕಾಗಿಲ್ಲ. ಇವ್ರದ್ದು ಬಂದು ಕಾಸ್ಟ್ಯೂಮ್ ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಇವ್ರದ್ದು ಸ್ಯಾರಿ ಆಗಲಿ ನನ್ನ ತಮ್ಮಂದು ಕಾಸ್ಟ್ಯೂಮ್ ಆಗಲಿ ತುಂಬ ನನಗೆ ಇಷ್ಟ ಆಯಿತು. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಇವ್ರದ್ದು ಕಾಸ್ಟ್ಯೂಮು. ಆಮೇಲೆ ಆ ಲೋಟಸ್ದು ಹಾರ, ಇವ್ರದ್ದು ಹೇರ್ ಸ್ಟೈಲು, ಮೇಕಪ್ದು ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಕಾಣ್ತಿದ್ರು ಇಬ್ಬರೂ. ಇವರಿಬ್ಬರಂತೂ ಎಲ್ಲಿ ನೋಡಿದ್ರು ಮಾತಾಡ್ತಾನೇ ಇರ್ತಾರೆ. ಅದೇನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಬೇಕು. ಗಿಣಿಗಳು ಯಾವಾಗಲೂ ಈ ಲವ್ ಬರ್ಡ್ಸ್ ಮಾತಾಡ್ತಾ ಇರ್ತಾವಲ್ಲ, ಅದೇ ರೀತಿ ಇವರಿಬ್ರು ಹಾಗೇ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ನೋಡಿ ತಿರ್ಗಾ ನೋಡಿ, ಆ ಕ್ಯಾಮ್ರಾ ನೋಡಿದ ತಕ್ಷಣ ಸ್ಟಾಪ್ ಆಗ್ತಾರೆ, ತಿರ್ಗಾ ಮಾತಾಡ್ತಾರೆ. ಇದು ನನ್ನ ತಮ್ಮ. ನನ್ನನ್ನು ಮಾತ್ರ ನೀನು ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ಹೇಳ್ತಾಯಿದ್ದೆ. ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ, ಆದರೆ ವಾಯ್ಸು ತುಂಬ ಗಲಾಟೆ ಇದರಿಂದ ನಾನು ವಾಯ್ಸ್ ಕೊಟ್ಟಿಲ್ಲ. ಆಮೇಲೆ ಇವ್ರು ಬಂದು ಮದುವೆ ಆಗ್ತಿದ್ದಾನಲ್ಲ, ಆ ಹುಡುಗನಿಗೆ ಬ್ರದರ್ ಆ್ಯಂಡ್ ಸಿಸ್ಟರು, ಅಂದರೆ ತಮ್ಮ ತಂಗಿ ಆಗಬೇಕು ಇವರಿಬ್ಬರು. ನನಗಂತೂ ಫುಲ್ ಕೋಲ್ಡ್ ಆಗಿತ್ತು. ನಾನು ಫಸ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಫಸ್ಟು ಊಟಕ್ಕೆ ಬಂದೆ. ಮಕ್ಕಳು ಮುಂಚೆನೇ ಮಾಡಿದರು, ನಾನು ಇವ್ರ ಜೊತೆ ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸ್ಕೊಂಡೆ. ಮದುವೆ ಮನೇಲಿ ತುಂಬ ಹೈಲೈಟ್ ಆಗಿದ್ದು ಕಾಸ್ಟ್ಯೂಮ್ ಅಂತಂದರೆ ಇವರಿಬ್ಬರು ಗೌನ್ಸೆ. ಇವರಿಬ್ಬರು ಮದುವೆ ಮನೆ ತುಂಬ ಎತ್ಕೊಂಡು ಇಷ್ಟು ಭಾರ ವೆಯ್ಟನ್ನ ಎತ್ಕೊಂಡು ಓಡಾಡ್ತಾನೇ ಇದ್ದರು. ಅದಾದಮೇಲೆ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಸಮೇತ ಬಂದು ಫೋಟೋ ತೆಗೆಸ್ಕೊತಾಯಿದ್ರು. ನಾವು ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು, ಆದರೆ ನಮ್ಮದು ಫೋಟೋ ತೆಗಿಬೇಕಾದ್ರೆ ಯಾರೂ ವೀಡಿಯೋ ಮಾಡೋರು ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾನು ಬೇರೆಯವ್ರದ್ದೆಲ್ಲ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಹುಡುಗಂದು ನಮ್ಮ ಚಿಕ್ಕಮ್ಮನ ನಾನು ತುಂಬ ತೋರಿಸ್ಲಿಲ್ಲ, ಅವ್ರದ್ದು ಕಾಸ್ಟ್ಯೂಮ್ ಚೆನ್ನಾಗಿತ್ತು. ನನ್ನ ಅಕ್ಕನ ಮಗಂದು ಬರ್ಡೇ ಇತ್ತು, ಆವತ್ತೇ ಅವನದು ಅಲ್ಲೇ ಬರ್ಡೇ ಕೇಕ್ ಕಟ್ ಮಾಡಿಸೋದು ಸೆಲೆಬ್ರೇಷನ್ ಮಾಡಿದ್ರು. ಈ ಕಡೆಯಿಂದ ಅಣ್ಣ ಈ ಗ್ಯಾಪಲ್ಲೇ ಹುಡುಗ ಹುಡುಗಿಗೆ ಕೇಕು ತಿನ್ನಿಸೋ ಪ್ರೋಗ್ರಾಮ್ ನಡೀತಾ ಇತ್ತು. ಹುಡುಗ ಹುಡುಗಿಗೆ ತಿನ್ನಿಸೋದು, ಹುಡುಗಿ ಹುಡುಗಗೆ ತಿನ್ನಿಸೋದು, ಫೋಟೋಶೂಟು, ವೀಡಿಯೋ ಅದೆಲ್ಲ ನಡೀತಾ ಇತ್ತು. ಅದಾದಮೇಲೆ ಮೊಮ್ಮಕ್ಕಳೆಲ್ಲನೂ ಒಂದು ಗ್ರೂಪ್ ಫೋಟೋ ಥರ ತೊಗೊತಾಯಿದ್ರು. ಇವರೆಲ್ಲ ಬಂದು ಮೊಮ್ಮಕ್ಕಳೇ, ಅಂದರೆ ಇವಾಗ ಮದುವೆ ಹುಡುಗನಿಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಆಗಬೇಕು. ಇವರೆಲ್ಲ ನೋಡಿದ್ರೆ ಆ ಥರ ಕಾಣೋದಿಲ್ಲ, ಚಿಟ್ಟೇರಿಗಳು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇದು ಮುಹೂರ್ತ ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.